ಬಾ. ನಿನ್ನ ನೋಡಿದರೆ ಅಯ್ಯೋ ಅನಿಸುತ್ತೆ. ಅಂದಾಗೆ ನಿನ್ನ ಕಬ್ಬಿನಿಂದ ನಿಂತ ನಿನ್ನ ದೇಹವನ್ನು ಕರಗಿದೆ ಎಂದು ಕಾಣುತ್ತಿದೆಯಲ್ಲ. ಈಗಲಾದರೂ ತಿಳಿತೆ ಈ ವಿಚಿತ್ರ ವ್ಯಕ್ತಿಯನ್ನು ಎದುರಾಕಿಕೊಂಡರೆ ಏನಾಗುತ್ತೆ? ಲೇ ಋಷಿರಾಜ್, ಈ ರಾಘವನೇ ಸುಮ್ಮನೆ ಇದ್ದರೆ ಸಾಗರದಲ್ಲಿ ತೇಲುವ ದೋಣಿ. ನಮಗೆ ತಲೆ ಹಾಕಿದರೆ ಅದೇ ಸಾಗರದಲ್ಲಿ ಸುನಾಮಿಯಾಗಿ ಪರಿಣಾಮ ಬೀರುತ್ತೆ. ಸುನಾಮಿಯಲ್ಲಿ ಹೆದರಾಕಿಕೊಂಡು ಈ ಜಾಡದನ್ನು ಸೇರುವವಲ್ಲ ಈ ಋಷಿರಾಜ್. ಲೇ, ನಿನ್ನ ಬಡಿವಾರದ ಬಣ್ಣದ ಮಾತುಗಳನ್ನು ನಿನ್ನ ಮನೆ ಹಾಳತ್ರ ಇಟ್ಕ. ಈ ರಾಘವನ ಹತ್ರ ಏನಾದ್ರೂ ತೋರಿಸಿದ್ಯಾ ಮರಿ ಅಂದ್ರೆ ಸುಟ್ಟು ಬೂದಿಯಾಗಿ ಹೋಗುತ್ತೀಯ ಮರಿ, ಹುಷಾರ್. ನಾನೊಬ್ಬನ ಮರಿ ಎಂದು ಮೆರೆಯಬೇಡಲು ಖುಲ್ಲೆ. ಈ ಕಳ್ಳ ನಾಯಕರ ಕಣ್ಣಿಟ್ಟ ಹೆಣ್ಣು ಒಂದು ಮಣ್ಣು ಒಂದು ಎಂದು ಕೈ ತೊಪ್ಪಲು ಹೋಗಲು ಬಿಡಲಾರ ಕಣ. ಇಡೀ ನಿನ್ನ ಮನೆ ಜಾಗದ ತೋಟ ಜೊತೆಗೆ ಈ ಋಷಿರಾಜನ ಹೆಸರಿಗೆ ಬರೆದುಕೊಟ್ಟು ನಿನ್ನ ಪ್ರಾಣವನ್ನು ಉಳಿಸಿತು. ಹೇ ಬೇವರ್ಸಿ ನನ್ನ ಮಗನೇ, ನನ್ನ ಪ್ರಾಣ ಇಲ್ಲೇ ತೆಗೆದರು ನನ್ನಿಂದ ನಿನಗೇನು ಸಿಗಲಾರದು. ಸುಮ್ಮನೆ ದಾರಿ ಬಿಟ್ಟು ನಿನ್ನ ಕೆಲಸ ನೋಡಿಕೋ. ಪದೇ ಈ ರೀತಿ ನನಗೆ ತೊಂದರೆ ಕೊಟ್ಟರೆ ಬಡವರ ಕೋಪಕ್ಕೆ ಸಿಲುಕಿಗೆ ಸಿಕ್ಕಿ ಸುಟ್ಟು ಬೂದಿ ಆಗುತ್ತೀಯಾ. ಬಿ ಕೇರ್ಫುಲ್. ಹಾಗಾದರೆ ಹೀಗೆ ನಿನ್ನ ನಿರ್ಧಾರವಯ. ನಾನು ಮಾಡುವ ಹೊಸ ಕೊಲೆ ಸುಲಿಗೆ ಹೊಲಿಗೆ ಎಂದು ಮರೆತು ಹೋಗಿರುವ ಮಗನೇ. ಈ ಊರಿಗೆ ಕೈಕ ದೊರೆಯಲಾಗಿ ನಾನು ಮೆರೆಯುತ್ತಿರುವಲು ನಾನು ಯಾರು ಎಂದು ನೀನು ಬರುತ್ತಿರುವೆ ಮಗನೇ, ಎಚ್ಚರ. ಋಷಿರಾಜ್, ಜನ್ಮ ಪಡೆಯಕ್ಕೆ ಬೇಕು 9 ತಿಂಗಳು, ಪ್ರಾಣ ಕಳ್ಕೊಳ್ಳಕ್ ಬೇಕು 9 ಸೆಕೆಂಡ್. ಈ ರಾಘವ ಏನಾದರೂ ತಲೆ ಹಾಕಿದರೆ ತಲೆ ಉರುಳಿ ಹೋಗುತ್ತೆ ಮರಿ, ಹುಷಾರ್. ಹೇ ಋಷಿರಾಜ್, ಈ ಗಂಡಗೆ ಗುಂಡಿಗೆ ಸೀಳ ತಾಕತ್ತು ನಿನ್ನ ಗಂಡಿನ ಗುಂಡುಗೆ ಇಲ್ಲ ಕಣ ಮಗನೇ. ಮುಚ್ಕೊಂಡು ಸೈಲೆಂಟ್ ಆಗಿದ್ರೆ ಇರುವಷ್ಟು ದಿನವಾದ್ರೂ ನಿನಗೆ ಉಳಿಗಾಲ. ಇಲ್ಲವಾದ್ರೆ ನಿನ್ನ ಗಣ್ಣೆ ನಿನ್ನ ಗಗನ ಸೇರಿಸುತ್ತೆ. ಯೋಚಿಸಿ ನೋಡು ಮಗನೇ. ಕೆಟ್ಟ ಸರ್ಪ ಜೊತೆ ಸರ್ಸ ಬೇಡ. ರಾತ್ರಿಯಲ್ಲಿ ಇಡೀ ದಿನ ನಿನ್ನ ಕೋರಿಸಿ ನಿನ್ನ ವಂಶವನ್ನು ನೀನು ವಂಶ ಮಾಡುವಲ್ಲ ಕಣ. ಈ ಕೆಟ್ಟ ಮೃಗ ನಾಗರಾಜನ ಜೊತೆ ಸರ್ಸ ಮಾಡಬಾರಲ್ಲ. ಋಷಿರಾಜ್, ಸಮರ ಕೇಳಿದು ಸಾಯಲು ಸಾಯಿಸಲಿ ಕದಂಬ ಎಂದೋ ಸಿದ್ಧನಾಗಿರುವನು ಕಣ. ನಿನ್ನ ಗುಂಡಿಗೆಲಿ ಗಂಡು ನರೋಗ ಅನ್ನೋದೇ ಇದ್ರೆ ಉಡಾಯಿಸ ನೋಡೋಣ. ಶಿವನ ಕರುಣ ಮಾತನಾಡಿದರೆ ಆಪತ್ತು ತಂದುಕೊಳ್ಳೋದು ಬೇಡ. ಇವನಿಂದ ಆಗುವ ಜೀವರಾಜನ ವಂಶವನ್ನು ನಿರ್ವಂಶ ಮಾಡಬೇಕೆಂದು ನಾನು ಕಾಯ್ತಿದ್ದೆ.
ಇವರಿಂದ ನಾನು ಸಹಾಯ ಪಡೆದರೆ ನನಗೆ ಒಳ್ಳೆಯದಾಗುವುದು. ಆದ್ದರಿಂದ ಇವರನ್ನು ಸುಮ್ಮನೆ ಬಿಟ್ಟು ನಾನು ಇವರಿಗೆ ಶರಣಾಗುವುದು ಒಳ್ಳೆಯದೆಂದು ಅನಿಸುತ್ತೆ. ಆಯ್ತು ಕದಬ, ನನ್ನಿಂದ ನಿನ್ನಿಂದ ಯಾವತ್ತೂ ತೊಂದರೆ ಆಗುವುದಿಲ್ಲ. ತಗಳ ಬದ್ಮಾಶ್, ಇದರಿಂದ ಆಪತ್ತೆ ನಿನಗೆ ಋಷಿರಾಜ್. ನನ್ನನ್ನು ಹಂಚಿಟ್ಟು ಕೊಲ್ಲಲು ಬಂದರೆ ನಿನ್ನ ಬಾಯಿಗೆ ಎಳ್ಳು ನೀರು ಬಿಡದೆ ಸಾಯಲಾರ ಈ ಕದಂಬ. ಹೋಗಲೇ ಹೋಗು ನೋಡಿ. ಗಲಭೆ ಗಲಭೆ ಏನು ಗಲಭೆ, ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ. ಹಾಗಾಗಿ ಈ ಸಮರದಲ್ಲಿ ಒಂದು ಸುರಸಬಾರದೆ ಒಂದು ಸಮರಗೆ ನೀತಿಯನ್ನು